ಬೇಸಿಗೆಗಾಲ ಬಂತು ಅಂದರೆ ಅದು ಮ್ಯಾಂಗೋ ಸೀಸನ್ದೇ ಕಾಲ ಅಂತಲೇ ಅರ್ಥ. ಹೀಗೆ ನಾವು ನ್ಯಾಷನಲ್ ಕಾಲೇಜ್ ಬಸವನಗುಡಿ ಹತ್ರ ಹಾಕಿರುವಂತಹ ಮ್ಯಾಂಗೋ ಮೇಳಗೆ ಹೋಗಿದ್ವಿ. ಅಲ್ಲಿ ಎಲ್ಲ ರೆಸಿಪೀಸ್ನ ನೋಡ್ತಾ ನೋಡ್ತಾ ಇದೇ ಥರದೊಂದು ಸಿಂಪಲ್ ಮ್ಯಾಂಗೋ ಇಟ್ಕೊಂಡು ಮಾಡೋ ರೆಸಿಪಿ ನಮ್ಮ ಬಕೆಟ್ ಲಿಸ್ಟಲ್ಲೂ ಇತ್ತಲ್ಲ, ಇದನ್ನ ಯಾಕೆ ನಾವು ಇನ್ನೂ ಶೂಟ್ ಮಾಡಿಲ್ಲ ಅಂತ ಯೋಚನೆ ಮಾಡಿದ್ವಿ. ಅದಕ್ಕೆ ಇವತ್ತು ಈ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬಂದಿರೋದು. ಬರೀ 2-3 ಇಂಗ್ರೀಡಿಯೆಂಟ್ನ ಇಟ್ಕೊಂಡು ತುಂಬ ಟೇಸ್ಟಿಯಾಗಿ ಹಿಂಗೆ ರೆಡಿ ಆಗುವಂತಹ ಒಂದು ಮ್ಯಾಂಗೋ ರೆಸಿಪಿನ ನಿಮ್ಮ ಮುಂದೆ ಇವತ್ತು ತೊಗೊಂಬಂದಿದ್ದೀವಿ. ಸೊ ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ವೀಲ್ಸ್. ನಾನು ನಿಮ್ಮ ಅಭಿ. ಮೊದಲಿಗೆ ಒಂದು ಬಾಣಲಿನ ಸ್ಟವ್ ಮೇಲೆ ಇಟ್ಕೊಂಡು ಡೆಸಿಗೇಟೆಡ್ ಕೊಕೊನೆಟ್ 1 ಕಪ್ಪಷ್ಟು ಡೆಸಿಗೇಟೆಡ್ ಕೊಕೊನೆಟ್ನ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಡ್ರೈ ರೋಸ್ಟ್ ಆಗಿ ಅರೋಮಾ ಅಂದರೆ ಒಳ್ಳೆ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗಬೇಕು. ಈಗ ಇದಕ್ಕೆ 1 ಕಪ್ಪಷ್ಟು ಮ್ಯಾಂಗೋ ಪ್ಯೂರಿನ ಹಾಕ್ಕೊಳ್ಳೋಣ. ಮ್ಯಾಂಗೋ ಪ್ಯೂರಿನ ಹಾಕ್ಕೊಂಡು ಸ್ವೀಟ್ಗೆ ಕಂಡೆನ್ಸ್ ಮಿಲ್ಕ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಹೋಗೋಣ. ಸೊ ನಾವಿಲ್ಲಿ ಮಿಕ್ಸ್ ಮಾಡ್ತಾ ಮಾಡ್ತಾ ಪ್ಯಾನಿಂದ ಅದೇ ಸಪ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಈ ಥರ ತುಂಬ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನ ಇನ್ನೊಂದು 2 ಮಿನಿಟ್ಸ್ ಬೇಯಿಸ್ಕೊಂಡು ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಲಾಡು ಶೇಪಲ್ಲಿ ಮಾಡ್ಕೊಳೋಣ. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ಅದೇ ಬಾಣಲಿಯಿಂದ ಸಪ್ರೇಟ್ ಆಗಿ ಬರ್ತಿದೆ. ಈ ಸ್ಟೇಜಲ್ಲಿ ನಾವು ಪಿಂಚ್ ಆಫ್ ಏಲಕ್ಕಿ ಪೌಡರ್ನ ಹಾಕ್ಕೊಳ್ಳೋಣ. ಈಗ ಇದು ಇನ್ನೂ 1-2 ನಿಮಿಷ ಹೀಗೆ ಚೆನ್ನಾಗಿ ಬೇಯಲಿ. ನಾವು ನಮ್ಮ ನೆಕ್ಸ್ಟ್ ಸೆಗ್ಮೆಂಟ್ಗೆ ಹೋಗ್ಬೋಣ. ಸೊ ಈಗ ಇಲ್ಲಿ ನಾವು ಚೆನ್ನಾಗಿ ಬೇಯಿಸ್ಕೊಂಡು ಇದು ತಣ್ಣಗಾಗೋದಕ್ಕೆ ಇಟ್ಟಿದ್ದೀವಿ. ನಮ್ಮ ಇವತ್ತಿನ ಸ್ಪೈಸಿ ಸಮಾಚಾರದಲ್ಲಿ ನಾವು ಒಂದೊಳ್ಳೆ ಇಂಟ್ರೆಸ್ಟಿಂಗ್ ಆಗಿ ನಡೆದಿರುವಂಥ ಇನ್ಸಿಡೆಂಟ್ ಬಗ್ಗೆ ಮಾತಾಡೋಣ. ಇದು ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ ಅಂತಾನೂ ಹೇಳ್ಬೋದು, ಫನ್ನಿ ಇನ್ಸಿಡೆಂಟ್ ಅಂತಾನೂ ಹೇಳ್ಬೋದು. ಈಗಿನ ಕಾಲದಲ್ಲಿ ಜನ ಏನೇ ಆದ್ರೂ ಸೋಷಿಯಲ್ ಮೀಡಿಯಾ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸೊ ಇವತ್ತಿನ ನನ್ನ ಕತೆ ಶುರು ಆಗೋದು ಬಂದು 2022ನಲ್ಲಿ ಡೆಲ್ಲಿಲಿ ನಡೀತಾ ಇರೋವಂಥ ಕತೆ. ಅಲ್ಲಿ ಒಂದು ಹುಡುಗಿಗೆ ಬ್ರೇಕಪ್ ಆಗುತ್ತೆ ಆ್ಯಂಡ್ ಅವಳು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಾಕುವಂಥ ಹುಡುಗಿನೇ. ಆ ಹುಡುಗಿಗೆ ಬ್ರೇಕಪ್ ಆದಮೇಲೆ ಅವಳು ಇನ್ಸ್ಟಾಗ್ರಾಮ್ನಲ್ಲೇ ಇನ್ಸ್ಟಾ ಬಾಬಾ ಹತ್ರನೇ ಹೋಗ್ಬಿಟ್ಟು ಹಿಂಗೆ ಬ್ರೇಕಪ್ ಆಗಿದೆ, ಬ್ರೇಕಪ್ಗೆ ನನಗೆ ಇವಾಗ ಸೊಲ್ಯೂಷನ್ ಕೊಡಿ, ನಾನು ಏನು ಮಾಡಬೇಕು ಅಂತ ಕೇಳ್ತಾಳೆ. ಆ ಬಾಬಾನೋ, ನೀನು ಏನು ಮಾಡ್ತೀಯ ಗೊತ್ತಮ್ಮ, ಫಸ್ಟು ಅವನ ನಂಬರ್ನ ಬ್ಲಾಕ್ ಮಾಡು. ಬ್ಲಾಕ್ ಮಾಡಿದ್ಮೇಲೆ ಈ ಥರ ನನಗೆ ಬ್ರೇಕಪ್ ಆಗಿದೆ ಅಂದ್ಬಿಟ್ಟು ಒಂದು ಕೇಕ್ನ ಬೇಕ್ ಮಾಡು, ಜೊತೆಲಿ ಅವನೊಂದು ಫೋಟೋನ ಇಟ್ಬಿಟ್ಟು ಆ ಫೋಟೋನ ಸುಟ್ಟಾಕ್ಬಿಡು ಅಂತ ಹೇಳ್ತಾರೆ. ಸೊ ಈ ಹುಡುಗಿ ಈ ಸೊಲ್ಯೂಷನ್ನ ಕೊಟ್ಟಿದ್ದಕ್ಕೆ ಬಾಬಾಗೆ 2,000 ರೂಪಾಯಿ ದುಡ್ಡು ಪೇ ಮಾಡಿ ಈ ಕೇಕ್ ಮಾಡೋದನ್ನ ಅಥವಾ ಬಾಬಾ ಕೊಟ್ಟಿದ್ದ ಸೊಲ್ಯೂಷನ್ನ ಇದೆಲ್ಲಾನು ರೀಲ್ಸ್ ಆಗಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಗೆ ಅವಳು ಕೇಕ್ ಮಾಡೋದಕ್ಕೆ ಹೋಗ್ತಾಳೆ. ಕೇಕು ಫ್ಲಾಪ್ ಆಗೋಗುತ್ತೆ. ಆದರೆ ಕೇಕ್ ಫ್ಲಾಪ್ ಆದ್ರೂ ಅವಳು ಹಾಕಿದ ರೀಲ್ಗೆ ಮಿಲಿಯನ್ ಗಟ್ಟಲೆ ಲೈಕ್ಸ್ ಬೇರೆ ಬರೋದಕ್ಕೆ ಶುರು ಆಗುತ್ತೆ. ಸೊ ನೋಡಿದ್ರಲ್ಲ, ಲವ್ ಫೇಲ್ಯೂರ್ ಆದ್ರೂ ಲೈಕ್ಸ್ ಬಂದರೆ ಸಾಕಪ್ಪ ಅನ್ನೋಂಥ ಕಾಲಕ್ಕೆ ಬಂದು ನಿಂತಿದೆ. ಇನ್ನು ಮುಂದೆ ಏನೇನಾಗುತ್ತೋ ಗೊತ್ತಿಲ್ಲ. ಈ ಕತೆ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಬಂದು ತಿಳಿಸಿ. ಸೊ ಈಗ ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನ ಲಾಡು ಶೇಪಲ್ಲಿ ಮಾಡ್ಕೊಳೋಣ. ಈಗ ಇದನ್ನ ಲಾಡು ಶೇಪ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಪೌಡರ್ ಮಾಡಿರೋಂಥ ಡ್ರೈ ಫ್ರೂಟ್ಸ್ನ ಗಾರ್ನಿಶಿಂಗ್ ಹಾಕೊಂಡಿದ್ದೀನಿ. ನೀವು ಬೇಕಾ ಚಾಪ್ ಮಾಡಿ ಹಾಕ್ಕೊಬೋದು. ನೋಡಿದ್ರಲ್ಲ, ತುಂಬ ಸಿಂಪಲ್ ಆಗಿ 2-3 ಇಂಗ್ರೀಡಿಯೆಂಟ್ನ ಇಟ್ಕೊಂಡು ಮಾಡುವಂತಹ ಒಂದು ಲಾಡೋ ರೆಸಿಪಿ. ಇದೇ ರೆಸಿಪಿನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದು ಅಂತ ಕೆಳಗಡೆ ಬಂದು ಕಮೆಂಟ್ ಮಾಡಿ. ನೆಕ್ಸ್ಟ್ ಸಂಚಿಕೆಯಲ್ಲಿ ನಾನು ಇದೇ ಥರದೊಂದು ಸಿಂಪಲ್ ಆ್ಯಂಡ್ ಈಸಿ ಅಡುಗೆನ ತಗೊಂಡು ಇನ್ನೊಂದು ಇಂಟ್ರೆಸ್ಟಿಂಗ್ ಕಥೆನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಬಾಯ್.